ಹಾಯ್ ಎಲ್ಲ ಬ್ಯೂಟಿಫುಲ್ ಸೋಲ್ಸ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಾ 71 ಚಾನಲ್ಗೆ. ಇವತ್ತು ನಾವು ನೋಡ್ಲಿಕ್ಕೆ ಹೋಗ್ತಾ ಇರುವಂತದ್ದು ಸಿಂಹರಾಶಿಯವರ ಒಂದು ಲವ್ ರಿಲೇಶನ್ಶಿಪ್ ರೀಡಿಂಗ್ ಬರುವಂತ ಅಂದ್ರೆ ಎಂಡ್ ಆಫ್ ಜೂನ್ ವರೆಗೂ ಏನೆಲ್ಲ ಅವರ ಒಂದು ಲೈಫ್ ಅಲ್ಲಿ ಆಗ್ಲಿಕ್ಕೆ ಹೋಗ್ತಾ ಇದೆ, ಏನಾದ್ರೂ ಚೇಂಜ್ ಆಗ್ತಾ ಇದೆಯಾ, ಆಗ್ತಾ ಇದ್ರೆ ಏನ್ ಆಗ್ತಾ ಇದೆ ಅನ್ನುವಂಥದ್ದನ್ನ ಎಲ್ಲ ಚೆಕ್ ಮಾಡ್ಕೊಂಡು ಬರೋಣ. ಹಾಗೆ ರೀಡಿಂಗಿಗೆ ಕನೆಕ್ಟ್ ಆಗೋದಕ್ಕೆ ಒಂದ್ಸಾರಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬಾ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ. ಮತ್ತೆ ನೀವು ನನಗೆ ಫೇಸ್ಬುಕ್ ಮತ್ತೆ ಇನ್ಸ್ಟಾಗೂ ಕೂಡ ಕನೆಕ್ಟ್ ಆಗ್ಬಹುದು. ಅಲ್ಲಿ ನಿಮಗೆ ಎನರ್ಜಿ ಬೇಸ್ಡ್ ರೀಡಿಂಗ್ ಇರುತ್ತೆ, ಎವ್ರಿ ಡೇ ನೀವು ಚೆಕ್ಔಟ್ ಮಾಡ್ಕೋಬಹುದು. ಇನ್ನು ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೀವು ನೋಡಬಹುದು. ತುಂಬಾ ಜನ ನನಗೆ ಪೇಯ್ಡ್ ಕನ್ಸಲ್ಟೇಷನ್ಸ್ ಬಗ್ಗೆ ಕೇಳ್ತಾ ಇದ್ದೀರಾ, ಹಾಗಾಗಿ ಮೊಬೈಲ್ ನಂಬರ್ ಮೆನ್ಷನ್ ಮಾಡಿರ್ತೀನಿ, ಒಂದ್ಸಾರಿ ನೋಡ್ಕೊಳ್ಳಿ. ಯಾಕಂತಂದ್ರೆ ನಿಮ್ಗೆ ಏನೇ ಕ್ವೈರಿ ಇದ್ರೂ ಕೂಡ ನೀವು ನನಗೆ ಕನ್ಸಲ್ಟ್ ಮಾಡಬಹುದು, ಅದಕ್ಕೆ ಒಂದು ಸೊಲ್ಯೂಷನ್ ಅಂತ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಇಲ್ಲಿ ನಿಮ್ಮ ಒಂದು ಮ್ಯಾರೇಜ್ ಆಸ್ಪೆಕ್ಟ್ ಇದೆ, ಅಥವಾ ನಿಮ್ಗೆ ಏನಾದ್ರೂ ಇಶ್ಯೂಸ್ ಬರ್ತಾ ಇದೆ ನಿಮ್ಮ ಕರಿಯರ್ ಅಲ್ಲಿ, ಜಾಬ್ ಅಲ್ಲಿ ಸೊಲ್ಯೂಷನ್ ಸಿಗ್ತಾ ಇಲ್ಲ, ಅದಕ್ಕೆ ಏನ್ ಮಾಡಬೇಕು, ಪ್ಲಾನೆಟ್ ವೇರಿಯೇಷನ್ಸ್ ಏನಾಗಿರುತ್ತೆ ಅದನ್ನ ನೋಡ್ಕೊಂಡ್ಬಿಟ್ಟು ನಿಮ್ಗೆ ನಾವು ಹೇಳಿರ್ತೀವಿ. ಹಾಗಾಗಿ ಒಂದ್ಸಾರಿ ಕನ್ಸಲ್ಟ್ ಮಾಡಿ. ನಿಮ್ಮ ಮ್ಯಾರಿಡ್ ಲೈಫ್ ಏನಾದ್ರೂ ಪ್ರಾಬ್ಲಮ್ಸ್ ನಡೀತಾ ಇದ್ರೆ, ಕಪಲ್ಸ್ ಪ್ರಾಬ್ಲಮ್ ನಡೀತಾ ಇದ್ರೆ, ಅಥವಾ ನಿಮ್ಗೆ ಏನಾದ್ರೂ ಅಪರ್ಚುನಿಟೀಸ್ ಬರ್ತಾ ಇದೆ ಅದು ನಿಮ್ಗೆ ನಿಲುಕ್ತಾ ಇಲ್ಲ ಅನ್ನೋ ಹಾಗಿದ್ರೆ, ಏನೇ ಇಶ್ಯೂಸ್ ಇದ್ರೂ ಕೂಡ ನಾವು ಚೆಕ್ಔಟ್ ಮಾಡೋಣ. ನಿಮಗೆ ನಾನು ಅದಕ್ಕೆ ಹೇಳ್ತೀನಿ ಅಂತ ಹೇಳ್ಬೋದು. ಹಾಗಿದ್ರೆ ಫಸ್ಟ್ ಇವತ್ತು ನಾವು ನೋಡ್ಲಿಕ್ಕೆ ಹೋಗ್ತಾ ಇರುವಂಥದ್ದು ಸಿಂಹರಾಶಿಯವರ ಒಂದು ಲೈಫಲ್ಲಿ, ಅವರ ಒಂದು ರಿಲೇಶನ್ಶಿಪ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗ್ಲಿಕ್ಕೆ ಹೋಗ್ತಾ ಇದೆ ಯೂನಿವರ್ಸ್ ಇಂದ ಅಂತ ಹೇಳಿ ನೋಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಎನರ್ಜಿಯನ್ನ ಕ್ಲೇಮ್ ಮಾಡೋದನ್ನ ಮರಿಲಿಕ್ಕೆ ಹೋಗಬೇಡಿ. ಓಕೆ ಓಕೆ ಮತ್ತೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಎಷ್ಟು ನಿಮಗೆ ರೆಸೊನೇಟ್ ಆಗುತ್ತೆ ಅಷ್ಟನ್ನ ತಗೊಳ್ಳಿ, ಉಳಿದಿದ್ದೆ ಆಸ್ ಎ ಗೈಡೆನ್ಸ್ ಅಂತ ತಗೊಳ್ಳಿ. ಫಸ್ಟ್ ನಿಮ್ಮ ಒಂದು ಎನರ್ಜಿಯನ್ನ ನೋಡ್ತಾ ಇದ್ರೆ ಯಾವುದೋ ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ, ನಿಮ್ಮ ಥಾಟ್ ಪ್ರೊಸೆಸ್ ತುಂಬಾ ನೆಗೆಟಿವ್ ಆಗಿರುವಂತದ್ದು ನನಗೆ ಅನಿಸ್ತಾ ಇದೆ. ಮೆಂಟಲಿ ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ದೀರಾ, ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದೀರಾ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ವಿಚಾರ ಅಂದ್ರೆ ನೀವೇನು ವಿಚಾರ ಮಾಡ್ತಾ ಇದ್ರೆ ಎಲ್ಲ ನೆಗೆಟಿವ್ ಆಗಿ ಬರ್ತಾ ಇದೆ. ಅದು ಯಾವ ರೀತಿ ಪಾಸಿಟಿವ್ ಮಾಡ್ಕೋಬೇಕು ಅನ್ನೋ ಅಂತ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ತುಂಬಾ ವಿಚಾರ ಮಾಡ್ತಾ ಇದ್ದೀರಾ, ಏನೋ ಒಂದು ಮ್ಯಾಟರ್ ನಿಮ್ಗೆ ತುಂಬಾ 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 ಅದು ಕಾಡ್ತಾ ಇದೆ, ತಲೆಯಲ್ಲಿ ಓಡಾಡ್ತಾ ಇದೆ, ಅದು ನೆಗೆಟಿವ್ ಆಗಿನೇ ನೀವು ಥಿಂಕ್ ಮಾಡ್ತಾ ಇರುವಂತದ್ದು. ಎನ್ವೈರನ್ಮೆಂಟ್ ಏನು ನೆಗೆಟಿವ್ ಅಂತ ನನಗೆ ಅನಿಸ್ತಾ ಇಲ್ಲ, ಬಟ್ ನಿಮ್ಮ ಥಾಟ್ ಪ್ರೊಸೆಸ್ ಆ ರೀತಿ ನಡೀತಾ ಇದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ, ಎಮೋಷನ್ಸ್ ಅನ್ನ ಬ್ಯಾಲೆನ್ಸ್ ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಿಮ್ಗೆ ಅನ್ನುವಂಥದ್ದು ನನಗೆ ಇಲ್ಲಿ ಫೀಲ್ ಆಗ್ತಾ ಇದೆ. ಎಮೋಷನಲಿ ಕನೆಕ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಬ್ಯಾಲೆನ್ಸ್ ಅನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಲೈಫಲ್ಲಿ. ನಿಮ್ಮ ಒಂದು ಫೀಲಿಂಗ್ಸ್ ಅನ್ನ ನೋಡ್ತಾ ಇದ್ರೆ ಸ್ವಲ್ಪ ಫೀಲಿಂಗ್ಸು ಕೂಡ ಅಷ್ಟೇನು ಪ್ರಾಬ್ಲಮ್ ಅಂತ ನನಗೆ ಅನಿಸ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಜಗ್ಲಿಂಗ್ ಮಾಡ್ತಾ ಇದ್ದೀರಾ, ಏನ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅನ್ನೋವಂಥದ್ದು ಸ್ವಲ್ಪ ಅಲ್ಲಿನೂ ಕೂಡ ಕನ್ಫ್ಯೂಷನ್ಸ್ ನಡೀತಾ ಇದೆ. ಕನೆಕ್ಟ್ ಮಾಡ್ಲಿಕ್ಕೆ ನಿಮ್ಗೆ ಅಲ್ಲಿನೂ ಕೂಡ ತೊಂದರೆ ಆಗ್ತಾ ಇದೆ. ರಿಲೇಶನ್ಶಿಪ್ ಅಲ್ಲಿನೂ ಕೂಡ ನಿಮ್ಗೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಿಮ್ಮ ಥಾಟ್ಸ್ ಅಲ್ಲಿನೂ ನಿಮ್ಗೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಫೀಲಿಂಗ್ಸ್ ಆ ರೀತಿ ಇದೆ. ಈವನ್ ನಿಮಗೆ ಅಷ್ಟೇ ಅಲ್ಲ, ನಿಮ್ಮ ಪಾರ್ಟ್ನರು ಕೂಡ ನಿಮ್ಗೆ ಕನೆಕ್ಟ್ ಆಗ್ತಾ ಇಲ್ಲ, ಅವ್ರಿಗೂ ಕೂಡ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋವಂಥದ್ದು ನಿಮ್ಮ ತಲೆಯಲ್ಲಿ ಓಡಾಡ್ತಾ ಇದೆ. ನೀವಷ್ಟೇ ಅಲ್ಲ, ನಿಮ್ಮ ಪಾರ್ಟ್ನರ್ಗೂ ಕೂಡ, ಅಂದ್ರೆ ಪಾರ್ಟ್ನರ್ ಬಗ್ಗೆನೂ ಅದೇ ರೀತಿ ನಿಮ್ಮ ಒಂದು ಥಾಟ್ ಪ್ರೊಸೆಸ್ ನಡೀತಾ ಇದೆ. ಅವರು ನನಗೆ ಕನೆಕ್ಟ್ ಆಗ್ತಾ ಇಲ್ಲ, ಅವರು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ರಿಲೇಶನ್ಶಿಪ್ ಅನ್ನ ಅನ್ನೋವಂಥದ್ದು. ಇನ್ನು ನಿಮ್ಮ ಪಾರ್ಟ್ನರ್ ಬಗ್ಗೆ ನಾನು ನೋಡಿದಾಗ ಅವ್ರಿಗೂ ಕೂಡ ತುಂಬಾ ತುಂಬಾ ಯಾವ ರೀತಿ ನೆಗೆಟಿವಿಟಿ ಆಗ್ಬಿಟ್ಟಿದೆ ಅಂತಂದ್ರೆ, ಏನೋ ಒಂದು ಮ್ಯಾಟರ್ ಅಲ್ಲಿ ಅವರು ಕೂಡ ಯಾವ ರೀತಿ ಸಿಕ್ಕಾಕೊಂಡಿದ್ದಾರೆ ಅಂತಂದ್ರೆ ಅದರಿಂದ ಅವ್ರಿಗೂ ಕೂಡ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಕನ್ಫ್ಯೂಷನ್ ತುಂಬಾ ಕ್ರಿಯೇಟ್ ಆಗಿದೆ ಅವ್ರಿಗೂ ಕೂಡ. ಕನ್ಫ್ಯೂಷನ್ ಅನ್ನೋದ್ರಿಗಿಂತ ಇನ್ನೂ ಹೇಳ್ಬೇಕು ಅಂತಂದ್ರೆ ಆ ಅವರು ಒಂದು ನೆಗೆಟಿವ್ ಪ್ಯಾಟರ್ನ್ ಅಲ್ಲಿ ಸಿಕ್ಕೊಂಡಿದ್ದಾರೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ನೆಗೆಟಿವ್ ಥಿಂಕಿಂಗ್ ಅಲ್ಲಿ ಸಿಕ್ಕೊಂಡಿದ್ದಾರೆ ರಿಲೇಶನ್ಶಿಪ್ ಅಲ್ಲಿ, ಏನೋ ಒಂದು ಅವ್ರ ತಲೆಯಲ್ಲೂ ಕೂಡ ನೆಗೆಟಿವಿಟಿ ಓಡಾಡ್ತಾ ಇದೆ. ಸಿಚುವೇಶನ್ ಅಷ್ಟೇನು ಚೆನ್ನಾಗಿ ನನಗೆ ಕಾಣ್ತಾ ಇಲ್ಲ ಇಲ್ಲಿ.
ಮತ್ತೆ ಇದು ಅಷ್ಟು ಈಸಿಯಾಗಿ ಅದರಿಂದ ಹೊರಗೆ ಬರೋಕ್ಕೂ ಕೂಡ ಆಗ್ತಾ ಇಲ್ಲ. ಅದಕ್ಕೆ ಯಾರ್ದಾದ್ರೂ ಅವ್ರಿಗೆ ಹೆಲ್ಪ್ ಬೇಕಾಗತ್ತೆ. ಸ್ವಲ್ಪ ಬ್ಯಾಲೆನ್ಸ್ ತಗೊಂಡ್ ಬರ್ಬೇಕು ಲೈಫಲ್ಲಿ, ಇಲ್ಲ ಅಂತಂದ್ರೆ ತುಂಬಾ ಪ್ರಾಬ್ಲಮ್ ಆಗೋ ಅಂತ ಚಾನ್ಸಸ್ ಇದೆ. ಇಲ್ಲಿ ಮೇಜರ್ ಇಶ್ಯೂಸ್ ಏನ್ ನಡೀತಾ ಇದೆ ಅಂತಂದ್ರೆ, ನಿಮ್ಗೆ ಸಿಟ್ಟಿನ ಮೇಲೆ ಕಂಟ್ರೋಲ್ ಆಗ್ತಾ ಇಲ್ಲ. ನಿಮ್ಮ ಸಿಟ್ಟು ಪೀಕ್ ಲೆವೆಲ್ ಅಲ್ಲಿ ಇರುವಂತದ್ದು. ಆ ಸಿಟ್ಟನ್ನ ನೀವು ಅಗ್ರೆಷನ್ ಅನ್ನ ಕಡಿಮೆ ಮಾಡ್ಕೊಳ್ತಾ ಇಲ್ಲ. ಸಿಟ್ಟಿನ ಟೈಮಲ್ಲಿ ನೀವೇನಾದ್ರೂ ಮಾತಾಡ್ತೀರಾ, ಏನಾದ್ರೂ ಹರ್ಟ್ ಆಗತ್ತೆ. ಅದೇ ಒಂದು ಹರ್ಟ್ ಆಗಿರೋ ಕಾರಣ ಅವ್ರಿಗೆ ಅದರಿಂದ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು. ಸ್ವಲ್ಪ ಇದೇ ಇಶ್ಯೂ ನಡೀತಾ ಇದೆ ನಿಮ್ಮಿಬ್ಬರಲ್ಲಿ. ಮೇ ಬಿ ಇದು ವೈಸ ವರ್ಷ ಅಂತ ತಗೋಬಹುದು. ನೀವಾದ್ರೂ ಆಗ್ಬಹುದು, ಅವರಾದ್ರೂ ಆಗ್ಬಹುದು. ಮೇಜರ್ ಥಿಂಗ್ ನಾನು ಹೇಳ್ತಾ ಇರೋದು ನಿಮ್ಗೆ, ಯಾಕಂತಂದ್ರೆ ನಿಮ್ಮ ರೀಡಿಂಗ್ ಮಾಡ್ತಾ ಇದ್ದೀನಿ ಸಿಂಹ ರಾಶಿ ಅವ್ರಿಗೆ, ಹಾಗಾಗಿ ನಿಮ್ಗೆ ನಾನು ಹೇಳ್ತಾ ಇರುವಂತದ್ದು. ಸಿಟ್ಟು ಇಲ್ಲಿನೂ ಕೂಡ ಅದೇ ಬರ್ತಾ ಇದೆ ನೋಡಿ, ಹೌದಾ? ಸಿಟ್ಟು ತುಂಬಾ ಬರ್ತಾ ಇದೆ ನಿಮ್ಗೆ, ಅದಕ್ಕೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಿಮ್ಗೆ ನಿಮ್ಮ ಒಂದು ಎಮೋಷನಲಿನೂ ನೀವು ಕನೆಕ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಲ್ಲಿನೂ ಕೂಡ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಮತ್ತೆ ಏನು ನಿಮ್ಮ ಮೈಂಡ್ ಅಲ್ಲಿ ನಡೀತಾ ಇದೆ ಅದು ಏನು ಅಂತ ನೀವೇ ವಿಚಾರ ಮಾಡ್ಬೇಕು, ಅಲ್ಲಿನೂ ಕೂಡ ನಿಮ್ಗೆ ಬ್ಯಾಲೆನ್ಸ್ ಸಿಗ್ತಾ ಇಲ್ಲ. ಹಾಗಿದ್ರೆ ಬರುವಂತ ದಿನಗಳಲ್ಲಿ ಏನಾಗ್ಬಹುದು? ಬರುವಂತ ದಿನಗಳಲ್ಲಿ ಎಲ್ಲ ಓಕೆ, ನೀವೇನಾದ್ರೂ ಇದ್ರ ಮೇಲೆ ವರ್ಕ್ ಮಾಡಿದ್ರಿ ಅಂತಂದ್ರೆ, ನೀವು ಈ ಒಂದು ಆ ಸಿಟ್ಟಲ್ಲಿ ನೀವೇನಾದ್ರೂ ಕಂಟ್ರೋಲ್ ಮಾಡಿದ್ರೆ, ಹೇಗೆ ಅದನ್ನ ಕಂಟ್ರೋಲ್ ಮಾಡ್ಬೇಕು, ನಿಮ್ ಮೇಲೆ ನೀವು ವರ್ಕ್ ಮಾಡ್ಬೇಕು. ಸಿಟ್ಟನ್ನ ಕಂಟ್ರೋಲ್ ಮಾಡೋದಕ್ಕೆ ಏನ್ ಮಾಡ್ಬೇಕು ನೋಡಿ, ಅದಕ್ಕೆ ಅಂತ ಸ್ವಲ್ಪ ಮೆಡಿಟೇಷನ್ ಇರುತ್ತೆ, ಅದನ್ನ ಮೆಡಿಟೇಷನ್ ಅನ್ನ ಮಾಡಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮೆಡಿಟೇಟ್ ಮಾಡಿ, ನಿಮ್ಮನ್ನ ನೀವು ಬ್ಯುಸಿ ಆಗಿಟ್ಕೊಳ್ಳಿ. ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡಬೇಕು. ಫಸ್ಟ್ ಏನಿದೆ ಅದನ್ನ ತಿಳ್ಕೊಳ್ಳಿ, ಡೆಪ್ತ್ ಆಗಿ ತಿಳ್ಕೊಳ್ಳಿ, ಆ ನಂತರ ಡಿಸಿಷನ್ ಅನ್ನ ತಗೊಳ್ಳಿ. ಅದಕ್ಕಿಂತ ಮುಂಚೆನೆ ನೀವೇನಾದ್ರೂ ರಿಯಾಕ್ಟ್ ಮೋಡಲ್ಲಿ ಬಂದ್ಬಿಟ್ರೆ ನಿಮ್ಗೆ ಅದು ಪ್ರಾಬ್ಲಮ್ ಆಗುತ್ತೆ, ಸಿಟ್ಟಾಗುತ್ತೆ, ಅದರಿಂದಾಗಿ ಮತ್ತೆ ಮನ್ಸು ಹರ್ಟ್ ಆಗುವಂಥದ್ದು ಈ ರೀತಿ ಆಗುತ್ತೆ. ಸೊ ಅದ್ರ ಮೇಲೆ ನೀವೇನಾದ್ರೂ ವರ್ಕ್ ಮಾಡಿದ್ರೆ ಖಂಡಿತ ಬರುವಂತ ದಿನಗಳಲ್ಲಿ ಏನ್ ನಿಮ್ಗೆ ಈ ಒಂದು ಪ್ಯಾಟರ್ನ್ ಇದೆ ಅದರಿಂದ ಹೊರಗಡೆ ಬರ್ತೀರಾ, ತುಂಬಾ ಸೂಪರ್ ಪಾಸಿಟಿವ್ ಆಗಿ ಹೊರಗಡೆ ಬರ್ತೀರಾ. ರಿಲೇಶನ್ಶಿಪ್ ಕೂಡ ತುಂಬಾ ಪೀಕ್ ಲೆವೆಲ್ ಅಲ್ಲಿ ಹೋಗುವಂತದ್ದಾಗತ್ತೆ. ಓಕೆ, ಒಂದು ಲವ್ ಇರ್ಬೋದು, ಹಾರ್ಮನಿ ಇರ್ಬೋದು, ಕ್ರಿಯೇಟ್ ಆಗ್ಲಿಕ್ಕೆ ಹೋಗ್ತಾ ಇದೆ ನಿಮ್ಮಿಬ್ಬರಲ್ಲಿ ಅಂತ ಹೇಳ್ಬೋದು. ಚೆನ್ನಾಗಿದೆ, ಇನ್ ಫ್ಯೂಚರ್ ಅಲ್ಲಿ ಚೆನ್ನಾಗಿದೆ. ಬಟ್ ಇವಾಗ ಏನಿದೆ ಅದ್ರ ಮೇಲೆ ವರ್ಕ್ ಮಾಡ್ಬೇಕು ನೀವು ಅಷ್ಟೇ. ಸಿಟ್ಟಿನ ಮೇಲೆ ಕಂಟ್ರೋಲ್ ಮಾಡ್ಬೇಕು. ಅಗ್ರೆಷನ್ ತುಂಬಾ ಇದೆ, ಅದ್ರ ಮೇಲೆ ಕಂಟ್ರೋಲ್ ಮಾಡ್ಬೇಕು. ಅದ್ರಿಂದಾನೇ ಸಮಸ್ಯೆ ಬರ್ತಾ ಇರೋದು ಮೇನ್ ಆಗಿ. ಅಲ್ಲಿ ಸ್ವಲ್ಪ ನೀವು ಇದನ್ನ ಮಾಡಿ ನೋಡಿ. ಎಷ್ಟು ಇಲ್ಲಿನೂ ಕೂಡ ಎಮೋಷನ್ಸ್ ಬಂದಿದೆ, ಇಲ್ಲಿನೂ ಕೂಡ ಎಮೋಷನ್ಸ್ ಬಂದಿದೆ, ಅದ್ರ ಮೇಲೇನೆ ವರ್ಕ್ ಮಾಡ್ಬೇಕು ಅಂತ ಬರ್ತಾ ಇದೆ. ಸ್ವಲ್ಪ ಏನ್ ನಿಮ್ಗೆ ನಿಮ್ಮ ವಿಚಾರಗಳೇ ನಿಮ್ಮನ್ನ ತುಂಬಾ ಕಾಡ್ತಾ ಇರುವಂತದ್ದು, ಅದ್ರ ಮೇಲೆ ಕಂಟ್ರೋಲ್ ತಗೊಂಡ್ ಬನ್ನಿ ಅಂತ ಯೂನಿವರ್ಸ್ ನಿಮ್ಗೆ ಗೈಡ್ ಮಾಡ್ತಾ ಇದೆ. ಏನಾಗಿದ್ರೆ ಎಮೋಷನಲ್ ಆಗಿ ನೀವೇನಾದ್ರೂ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀರಾ ಅಲ್ಲ, ಇವಾಗ ನಿಮ್ಮ ಪಾರ್ಟ್ನರ್ ಬಗ್ಗೆ, ನಿಮ್ಮ ಇವ್ರ ಬಗ್ಗೆ ನೀವೇನ್ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀರಾ, ಅಂದ್ಕೊಂಡಷ್ಟು ಪ್ರಾಬ್ಲಮ್ ಏನೂ ಇರೋದಿಲ್ಲ. ಬಟ್ ನೀವು ಅದನ್ನ ಪೀಕ್ ಲೆವೆಲ್ ಅಲ್ಲಿ ತಗೊಂಡು ಹೋಗ್ತೀರಾ, ಅದಕ್ಕೆ ಏನಾಗುತ್ತೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇಶ್ಯೂಸ್ ಬರುತ್ತೆ ಅಲ್ಲಿ, ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗುವಂಥದ್ದು. ಅದರಿಂದ ನೀವು ಏನ್ ಮಾಡಬೇಕು, ಹೊರಗಡೆ ಬರಬೇಕು. ನಿಮ್ಮಲ್ಲಿ ಏನು ಸ್ಯಾಟಿಸ್ಫ್ಯಾಕ್ಷನ್ ಅದು ಕೊರತೆ ಬರ್ತಾ ಇದೆ ರಿಲೇಶನ್ಶಿಪ್ ಅಲ್ಲಿ, ಸೊ ಆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ತಗೊಂಡ್ ಬರಬೇಕು. ಮತ್ತೆ ನೀವು ನಿಮ್ಮ ಮೈಂಡ್ ಅಲ್ಲಿ ಬರ್ಬೋದು, ಏನ್ ರಿಲೇಶನ್ಶಿಪ್ ಅಲ್ಲಿ ಏನ್ ಮಾಡಿದ್ರೆ ಏನಾಗೋದು ಇದೆ, ನನ್ನನ್ನ ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ, ಬಿಟ್ಟು ಹೋಗ್ಬಿಡೋಣ ಅಂತ ಹೇಳಿ ಒಂದ್ಸಾರಿ ನಿಮ್ಮ ಮೈಂಡ್ ಅಲ್ಲಿ ಬಂದೇ ಬರುತ್ತೆ. ಅದನ್ನ ನೀವು ತೆಗೆದು ಹಾಕ್ಬೇಕು. ಯಾಕಂತಂದ್ರೆ ಇದರಲ್ಲಿ ಸ್ಟೆಬಿಲಿಟಿ ತಗೊಂಡ್ ಬರೋದಕ್ಕೇನೆ ನಿಮ್ಗೆ ಇದು ಹೇಳ್ತಾ ಇರುವಂತದ್ದು. ಸ್ಟೆಬಿಲಿಟಿ ಬರ್ಬೇಕು ಅಂತಾನೆ ನಿಮ್ಗೆ ಹೇಳ್ತಾ ಇರೋದು. ಸೊ ಎಲ್ಲಿವರೆಗೂ ಆ ಸ್ಟೆಬಿಲಿಟಿ, ಎಮೋಷನ್ಸ್ ಮೇಲೆ ನಿಮ್ಗೆ ಕಂಟ್ರೋಲಿಂಗು ಇದೆಲ್ಲ ಬರೋದಿಲ್ಲ, ಅಲ್ಲಿವರೆಗೂ ಇದರಲ್ಲಿ ಸುಧಾರಣೆ ಬರೋದಿಲ್ಲ. ಇದರಲ್ಲಿ ನಿಮ್ಮ ರಿಲೇಶನ್ಶಿಪ್ ತುಂಬಾ ಹೈ ಆಗಿರ್ಬೇಕು, ಚೆನ್ನಾಗಿರ್ಬೇಕು ಅಂತಂದ್ರೆ ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅದ್ರ ಕಡೆ ಗಮನ ಕೊಡ್ಬೇಕು ನೀವು. ಅನ್ಕೊಂಡಷ್ಟು ದೊಡ್ಡ ಸೀನ್ ಏನು ಇರೋದಿಲ್ಲ, ಬಟ್ ನಿಮ್ಮಲ್ಲಿ ನೀವು ಎಷ್ಟು ಅದನ್ನ ಡೀಪ್ ಆಗಿ ತಗೋತೀರಾ ಅಂತಂದ್ರೆ ಈ ರೀತಿ ಸಿಚುವೇಶನ್ ಕ್ರಿಯೇಟ್ ಆಗುವಂತ ಚಾನ್ಸಸ್ ಇದೆ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಅದಕ್ಕೆ ಸ್ವಲ್ಪ ಅಬ್ಸರ್ವ್ ಮಾಡಿ, ಯಾವ ಏರಿಯಾದ ಮೇಲೆ ವರ್ಕ್ ಮಾಡಬೇಕು ಅಂತ ಚೆಕ್ ಮಾಡಿ, ವರ್ಕೌಟ್ ಮಾಡಿ, ಖಂಡಿತ ಸುಧಾರಣೆ ಆಗತ್ತೆ, ಒಳ್ಳೇದಾಗೆ ಆಗತ್ತೆ.
ಓಕೆ. ಸೊ ರೀಡಿಂಗ್ ನಿಮಗೆ ಕನೆಕ್ಟ್ ಆಗಿತ್ತು ಅಂತಂದರೆ ಒಂದ್ಸಾರಿ ಲೈಕ್ ಕೊಡಿ ಮತ್ತು ನನಗೆ ಕಾಮೆಂಟಲ್ಲಿ ತಿಳಿಸಿ ಕೂಡ. ಸೊ ಪರ್ಸ್ನಲ್ ರೀಡಿಂಗ್ ಆಪ್ಷನ್ಸ್ ನಾನು ನಿಮಗೆ ಹೇಳಿದ್ದೀನಿ. ಇನ್ನೂ ಏನಾದರೂ ನಿಮಗೆ ಡೈಲಿ ಬೇಸ್ ಮೇಲೆ ರೀಡಿಂಗ್ ಬೇಕು ಅಂತಂದರೆ ನೀವು ನನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗೆ ಕನೆಕ್ಟ್ ಆಗಿ. ಓಕೆ, ಸಿಗೋಣ ಫ್ರೆಂಡ್ಸ್. ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.